ಶಾಲೆ ಅಂದ್ರೆ ಜ್ಞಾನ ದೇಗುಲ ಅಂತಾರೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ಮಾತಿದೆ. ಆದರೆ ಉತ್ತಮ ಪ್ರಜೆಗಳನ್ನು ನಿರ್ಮಿಸಬೇಕಾದ ಶಾಲೆಗಳಲ್ಲಿ ಕನಿಷ್ಠ ಮೂಲ ಸೌಕರ್ಯವೂ ಇಲ್ಲ. ಇರೋ ಒಂದೇ ಒಂದು ಶೌಚಾಲಯವನ್ನೇ ಗಂಡು ಹೆಣ್ಣು ಮಕ್ಕಳು ಉಪಯೋಗಿಸಬೇಕಾಗಿದೆ. ಎಲ್ಲಿ ಮುನ್ನೋಳಿ ಶಾಲೆಯಲ್ಲಿ ಒಂದೇ ಶೌಚಾಲಯ, ಮಕ್ಕಳಿಗೆ ಮೂಲಭೂತ ಸೌಲಭ್ಯ ಮರೀಚಿಕೆ. ಶಾಲೆ ಎಂದ ಮೇಲೆ ಕನಿಷ್ಠ ಮೂಲಭೂತ ಸೌಕರ್ಯ ಇರಬೇಕು. ಶಾಲೆಯಲ್ಲಿ ಕುಡಿಯುವ ನೀರು, ವ್ಯವಸ್ಥಿತ ಕೊಠಡಿ ಇರಬೇಕು. ಆದರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಎಲ್ಲಿ ಮುನ್ನೋಳಿ ಸರ್ಕಾರಿ ಶಾಲೆಯ ದುಸ್ಥಿತಿ ಕೇಳೋರೇ ಇಲ್ಲ ಎಂಬಂತಾಗಿದೆ. 204 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇರೋ ಈ ಶಾಲೆಯಲ್ಲಿ ಇರೋದೊಂದೇ ಶೌಚಾಲಯ. ಒಂದು ಶೌಚಾಲಯವನ್ನ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಉಪಯೋಗಿಸಬೇಕಾದ ದುಸ್ಥಿತಿ ಇದೆ. 5 ವರ್ಷಗಳ ಹಿಂದೆ ಗ್ರಾಮ ಪಂಚಾಯಿತಿ ವತಿಯಿಂದ ಇನ್ನೊಂದು ಶೌಚಾಲಯ ಕಾಮಗಾರಿ ಆರಂಭಿಸಿದ್ರೂ ಈವರೆಗೆ ಪೂರ್ಣಗೊಂಡಿಲ್ಲ. ಓಲ್ಡ್ ಬಿಲ್ಡಿಂಗ್ 1984 ನಂತರ ಶಾಲೆ ಪ್ರಾರಂಭ ಆದ ಕೂಡಲೇ ಒಂದು 7 ವರ್ಷ ನಂತರ ಇಲ್ಲೊಂದು 6 ಬಿಲ್ಡಿಂಗ್ಗಳು ರೆಡಿಯಾಗಿದ್ದು ರೀ. ಆ ಟೈಮ್ದಾಗ ಶೌಚಾಲಯ ಕಟ್ಟಿದಂಥದ್ದು ಇನ್ನೂವರೆಗೆ ಅದ ಶೌಚಾಲಯ ನಾವು ಯೂಸ್ ಮಾಡತ್ತೇವೆ ಸರ. ಈ ಶೌಚಾಲಯ ಏನು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಬೇಕಂತೇಳಿ ಉದ್ದೇಶ ಇಟ್ಕೊಂಡು ನಾವು ಹಲವಾರು ಬಾರಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಾಗೂ ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಅರ್ಜಿಗಳನ್ನು ಕೊಟ್ಟಿದ್ದೆವು ಸರ. ಅರ್ಜಿಗಳನ್ನು ಕೊಟ್ಟರೂ ಸಹ ಏನಾಗತ್ತಿಲ್ಲಪ್ಪ ಅಂತಂದ್ರೆ ಯಾವುದೇ ರೀತಿಯ ಹೊಸ ಶೌಚಾಲಯ ನಿರ್ಮಾಣ ಮಾಡ್ತಾ ಇಲ್ಲ ಸರ. ಶಾಲೆಯ ದುಸ್ಥಿತಿ ಬಗ್ಗೆ ಅಧಿಕಾರಿಗಳು ಡೋಂಟ್ ಕೇರ್. ಕಣ್ಮುಚ್ಚಿ ಕುಳಿತ ಜನಪ್ರತಿನಿಧಿಗಳು. ಶಾಲೆಗೆ ಅಗತ್ಯ ಶೌಚಾಲಯದ ವ್ಯವಸ್ಥೆ ಮಾಡುವಂತೆ ಅನೇಕ ಬಾರಿ ತಾಲೂಕು ಆಡಳಿತ, ಜಿಲ್ಲಾ ಪಂಚಾಯಿತಿಯಲ್ಲಿ ಮನವಿಯನ್ನ ಸಲ್ಲಿಸಿದ್ರೂ ಪ್ರಯೋಜನ ಆಗಿಲ್ಲ. ಇಷ್ಟಲ್ಲದೆ ಶಾಲಾ ಆವರಣದಲ್ಲಿ ರಾತ್ರಿ ವೇಳೆ ಅನೈತಿಕ ಚಟುವಟಿಕೆ ನಡೀತಾ ಇದ್ದು ಅವುಗಳನ್ನು ತಡೆಗಟ್ಟುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಸರ, ಈ ಊರಿನ ಕಿಡಿಗೇಡಿಗಳು ನಮ್ಗೆ ಏನು ಮಾಡ್ತಾ ಇದ್ದಾರೆ ಅಂದರೆ, ನಾವು ಶಾಲೆ ಬಿಟ್ಟ ತಕ್ಷಣ ಚಾವಿಗಳನ್ನು ಹಾಕಿರ್ತವೆ, ಗೇಟ್ಗಳಿಗೆ ಚಾವಿ ಹಾಕಿರ್ತವೆ. ಆ ಚಾವಿ ಹಾಕಿದಂಥ ಚಾವಿಯನ್ನು ಇವತ್ತು ಹಾಕಿದಂಥ ಚಾವಿ ನಾಳೆ ಇರಲ್ಲ. ಹೀಗಾಗಿ ಮುರಿದು ಹಾಕ್ಕೊಂಡು ಇಲ್ಲಿ ಇದರಲ್ಲಿ ಬಂದು ಗುಟ್ಕಾ ತಿಂದು ಉಳೋದ, ಅನೈತಿಕ ಚಟುವಟಿಕೆಗಳನ್ನು ಮಾಡೋದ. ನಾವು ಅವರಿಗೆ ಎಷ್ಟೋ ಸಲ ಹೇಳಿದರೂ ಸಹ ಅವರು ಆ ರೀತಿ ಮಾಡಲಿಕ್ಕೆ ಇಲ್ಲಿ ಹೊಲಸು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಬಿಡ್ತಾ ಇಲ್ಲ ಸರ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನುವಂಥ ಮಾತಿದೆ. ಭವಿಷ್ಯದ ಪ್ರಜೆಗಳನ್ನ ರೂಪಿಸುವ ಶಾಲೆಗೆ ಮೂಲ ಸೌಕರ್ಯ ಕಲ್ಪಿಸಲು ಜಿಲ್ಲಾಡಳಿತ ಮುಂದಾಗಬೇಕಿದೆ. ಲೋಹಿತ್ ಶಿರೋಳ, ನ್ಯೂಸ್ 18 ಚಿಕ್ಕೋಡಿ.